ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ಗೆ ಈ ರೀತಿ ರಿಂಗ್ ಬೀಡ್ಗಳನ್ನ ತೊಗೊಂಡಿದ್ದೀನಿ. ಪ್ಲೇನ್ದು ಸ್ವಲ್ಪ ಬಿಗ್ ಸೈಜೇ ಇದೆ. ನಿಡಲ್ ಬಂದು 10 ತೊಗೊಂಡಿದ್ದೀನಿ. 7 ಎಳೆ ದಾರ ತೊಗೊಂಡಿದ್ದೀನಿ. 6 ಎಳೆ ದಾರದಲ್ಲೂ ಕೂಡ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ಇದೊಂದು ನ್ಯೂ ಡಿಸೈನು, ಟ್ರೆಂಡಿಂಗ್ ಡಿಸೈನ್ ಅಂತಲೇ ಅನ್ಬೋದು. ಸೊ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿ ಇದೆ. ರಿಂಗ್ ಒಳಗಡೆ ನಾನು ದಾರನ ಈ ರೀತಿ ಹಾಕ್ಕೊಂಡು ಒಂದೆರಡು ಗಂಟೆ ಹಾಕ್ಕೊಳ್ತಾ ಇದ್ದೀನಿ. ಒಂದೆರಡು ಸಲ ರಿಂಗ್ ಒಳಗಡೆ ಗಂಟು ಹಾಕೊಳ್ಳಿ. ಈ ಡಿಸೈನ್ಗೆ ರಿಂಗ್ ಬೀಡ್ಸ್ಗಳಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ರಿಂಗ್ ಬೀಡ್ಸಲ್ಲಿ ಚಿಕ್ಕದು ದೊಡ್ಡದು ಯಾವುದಾದ್ರೂ ತಗೊಳ್ಬೋದು. ಒಂದೆರಡು ಸಲ ಗಂಟು ಹಾಕ್ಕೊಂಡೆ ನಾನು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಒಂದು ಸಲ ಲಾಕ್ ಮಾಡಿಕೊಂಡೆ. ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು 2 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ಗಳನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಈ ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ತಾ ಇದ್ದೀನಿ. 2 ಲೂಪಿಂದ ಒಂದ್ಸಲ ಮತ್ತೆ 2 ಲೂಪಿಂದ ಒಂದ್ಸಲ ಥ್ರೆಡನ್ನು ನಾವು ಮೇಲ್ ಪಾಸ್ ಮಾಡಿಕೊಂಡಾಗ ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ. ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಬೇಕಿದ್ರೆ ನೀವು ಸಿಂಗಲ್ ಕ್ರೋಶನಾದರೂ ಹಾಕ್ಕೊಳ್ಬೋದು, ಡಬಲ್ ಕ್ರೋಶನಾದರೂ ಹಾಕ್ಕೊಳ್ಬೋದು. ಸೊ ನೀವು ಡಿಸೈನ್ ಪೂರ್ತಿ ನೋಡಿದ್ರೆ ಅರ್ಥ ಆಗುತ್ತೆ ಹೇಗೆ ಅಂತ. ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. ನಾನು ಡಬಲ್ ಕ್ರೋಶೆ ಕಂಬಗಳನ್ನ ಆದಷ್ಟು ನೀಟಾಗಿ ಒಂದೇ ಸಮ ಬರೋ ಹಾಗೆ ಹಾಕ್ಕೊಳ್ತಿದ್ದೀನಿ. ಒಂದು ರೌಂಡ್ ಪೂರ್ತಿಯಾಗಿ ಹಾಕ್ಕೊಳ್ತೀನಿ. ಸೊ ಇದು ಬಿಗ್ ಸೈಜ್ ಬೀಡ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕಂಬಗಳಿಡ್ಸುತ್ತೆ. ಸೊ ಪ್ಲಾಸ್ಟಿಕ್ ರಿಂಗ್ಗಳಿರುತ್ತಲ್ವ, ಅದಕ್ಕೂ ಕೂಡ ಈ ರೀತಿ ಡಿಸೈನ್ನ ಹಾಕ್ಕೊಳ್ಬೋದು. ಪೂರ್ತಿಯಾಗಿ ಹಾಕ್ಕೊಳ್ತೀನಿ. ಸೊ ಇದರಲ್ಲಿ ನಾನು ಈ ರೀತಿ ಆರ್ಚ್ ಮಾಡೋದಕ್ಕೆ ಮೊದಲಿಗೆ ನಾವು ಕಂಬಗಳನ್ನ ಮಾಡಬೇಕು. ಫ್ರೆಂಡ್ಸ್, ಇದೊಂದು ಓಲೆ ಜುಮ್ಕಿ ಡಿಸೈನ್ ಥರನೇ ಬರುತ್ತೆ, ಬಟ್ ರಿಂಗಲ್ಲಿ ಬರುತ್ತೆ. ಸೊ ಸಪ್ರೇಟಾಗಿ ನಾನು ಜುಮ್ಕಿನ ಮಾಡ್ತಾಯಿಲ್ಲ, ಇದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಪೂರ್ತಿಯಾಗಿ ನಾನು ಸುಮಾರು 25 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ನೀವು ಯಾವ ಬೀಡ್ಗಳನ್ನ ತಗೊಂಡಿರ್ತೀರೋ ರಿಂಗ್ ಬೀಡ್ಗಳನ್ನ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಪೂರ್ತಿ ನೀಟಾಗಿ ಫಿನಿಶಿಂಗ್ ಬರೋ ಹಾಗೆ ನಾವು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ನಾನು ಸ್ಟಾರ್ಟಿಂಗ್ ಕಂಬ ಇರುತ್ತಲ್ವ, ಆ ಕಂಬಕ್ಕೆ ಒಂದು ಸ್ಲಿಪ್ ನೋಟನ್ನು ಹಾಕ್ಕೊಂಡು ಇವಾಗ ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 2 3 4 5 6 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಸ್ಲಿಪ್ ನಾಟನ್ನು ಹಾಕ್ಕೊಂಡ್ಮೇಲೆ 6 ಚೈನ್ಗಳನ್ನ ಹಾಕ್ಕೊಂಡು ಇಲ್ಲಿ ಸ್ಟಾರ್ಟಿಂಗು ಸ್ಲಿಪ್ ನಾಟದ್ದು ದಾರ ಇರುತ್ತೆ, ಅಥವಾ ಕಂಬದ ಮೇಲೆ ಹೋಲ್ ಇರುತ್ತಲ್ಲ ಅಲ್ಲಿಗಾದರೂ ಮಾಡ್ಕೊಳ್ಬೋದು, ಅಥವಾ ಸ್ಟಾರ್ಟಿಂಗ್ ಸ್ಲಿಪ್ ನಾಟಲ್ಲಿ ನನಗೆ ಈ ರೀತಿ ದಾರ ಸಿಗ್ತಿದೆ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡನ್ನು ತಂದು ಒಂದು ಸ್ಲಿಪ್ ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಡಲ್ ಹಿಂದೆ ಇರುವಂಥ ಲೂಪಲ್ಲಿ ಥ್ರೆಡನ್ನು ಪಾಸ್ ಮಾಡ್ಕೊಳ್ಳೋದು. ಈ ರೀತಿ ಸ್ಲಿಪ್ ನಾಟನ್ನು ಮಾಡಿಕೊಂಡಾಗ ಇಲ್ಲಿ 6 ಚೈನ್ಗಳದ್ದು ಒಂದು ಲೂಪ್ ಕ್ರಿಯೇಟ್ ಆಗುತ್ತೆ, ಅಂದರೆ ಒಂದು ಹೋಲ್ ಕ್ರಿಯೇಟ್ ಆಗುತ್ತೆ. ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಬೇಕು. ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಬ್ಯಾಲೆನ್ಸ್ ಮಾಡಿಡಬೇಕು, ಯಾಕೆಂದರೆ 6 ಚೈನ್ದು ಲೂಪ್ ಇರುತ್ತಲ್ಲ ತುಂಬ ಚಿಕ್ಕದಾಗಿರುತ್ತೆ. ಹಾಗಾಗಿ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡು ಒಂದು 3 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 3 ಚೈನು ಏನಕ್ಕೆ ಅಂದರೆ ತ್ರಿಬಲ್ ಕ್ರೋಶೆ ಕಂಬ ಮಾಡ್ತಾಯಿದ್ದೀನಿ. ಇನ್ ಕೇಸ್ ನೀವು ಡಬಲ್ ಕ್ರೋಶೆ ಕಂಬ ಮಾಡಿದ್ರೆ ಒಂದು 2 ಚೈನ್ನ ಹಾಕ್ಕೊಳ್ಳಿ, ಅಥವಾ 2 3ನಾದರೂ ಹಾಕ್ಕೊಳ್ಬೋದು. ನಾನು ಇಲ್ಲಿ 3 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ನಾನು 2 ಸಲ ಥ್ರೆಡನ್ನು ಸುತ್ತಕೊಂಡು ಈ ಲೂಪ್ ಏನಿರುತ್ತೆ ಈ ಲೂಪ್ ಒಳಗಡೆ ಹೋಗಿ ಥ್ರೆಡನ್ನು ತಂದು ಸೂಜಿ ಮೇಲೆ 4 ಲೂಪ್ ಇರುತ್ತೆ, 2ರಿಂದ ಒಂದು ಸಲ, ಮತ್ತೆ 2 ಲೂಪಿಂದ ಒಂದು ಸಲ, ಮತ್ತೆ 2 ಲೂಪಿಂದ ಒಂದು ಸಲ, ಅಂದರೆ ತ್ರಿಬಲ್ ಕ್ರೋಶೆ ಕಂಬನ ಮಾಡಿಕೊಂಡೆ. ಒಂದು ಕಂಬ ಆಯಿತು. ಇವಾಗ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ತಾ ಇದ್ದೀನಿ. 2 ಲೂಪಿಂದ ಒಂದು ಸಲ. ಸೊ ಫಸ್ಟ್ ಕಂಬ ಈ ರೀತಿ ಸ್ವಲ್ಪ ತಳ್ಕೊಳ್ಬೇಕು. ಈ ಕಡೆ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡೆ, ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ತಾ ಇದ್ದೀನಿ. ಸ್ವಲ್ಪ ಗ್ರಿಪ್ ಸಿಗೋವರೆಗಷ್ಟೇ. ಆಮೇಲೆ ಆರಾಮಾಗಿ ಆ 6 ಚೈನ್ ಗ್ಯಾಪಲ್ಲಿ ನಾವು ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ಬೋದು. ಸೊ ಈ ಸ್ಟಾರ್ಟಿಂಗಲ್ಲಿ ನೀವು ಡಬಲ್ ಕ್ರೋಶನಾದರೂ ಮಾಡ್ಬೋದು, ತ್ರಿಬಲ್ ಕ್ರೋಶನಾದರೂ ಮಾಡ್ಬೋದು. ನಾನು ಸ್ಟಾರ್ಟಿಂಗ್ಗೆ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಳ್ಬೇಕು, ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಒಂದು ರೌಂಡ್ ಪೂರ್ತಿಯಾಗಿ ಹಾಕ್ಕೊಳ್ತೀನಿ, ಅಂದರೆ 6 ಚೈನ್ ಲೂಪ್ ಇರುತ್ತಲ್ವ
ಅದು ಪೂರ್ತಿ ಕವರ್ ಆಗೋ ಹಾಗೆ ನಾವು ಹಾಕ್ಕೊಳ್ಬೇಕು. ಎಷ್ಟು ಕಂಬ ಹಾಕಿದ್ದೀನಿ ಅಂತ ಹೇಳ್ತೀನಿ. ಈ ರೀತಿ ಒಟ್ಟು 14 ಕಂಬಗಳನ್ನ ಮಾಡ್ಕೊಳ್ತೀನಿ. ಆ ಗ್ಯಾಪಲ್ಲಿ 14 ಕಂಬ ಬರೋ ಹಾಗೆ ಮಾಡ್ಕೊಳ್ತೀನಿ. ನೀವು ಕೌಂಟ್ ಮಾಡಿ ಹಾಕ್ಕೊಳ್ತಿದ್ರೆ ಈ ರೀತಿ ರಿಂಗ್ ಬೀಡ್ ತೊಗೊಂಡ್ರೆ, ಚೈನ್ನ ಹಾಕ್ಕೊಂಡ್ರೆ 14 ಕಂಬ ಹಾಕ್ಕೊಳ್ಬೋದು. ರಿಂಗಲ್ಲಿ ನಿಮಗೆ ಕಂಬಗಳು ಚೇಂಜಸ್ ಆಗ್ಬೋದು. ಸೊ ಎಷ್ಟೇ ಚೇಂಜಸ್ ಆದರೂ ಅದೇನು ಕೌಂಟಿನ ಅವಶ್ಯಕತೆ ಇರೋದಿಲ್ಲ. ನಾವು ಎಂಡಿಂಗಲ್ಲಿ ಈ ರೀತಿ ನಾವು ಕೆಳಗಡೆ ಜುಮ್ಕಿ ಥರ ಮಾಡ್ತಿರೋದ್ರಿಂದ ರಿಂಗಿಗೆ ಹಾಕಿರುವಂಥ ಕಂಬಗಳು ಕೌಂಟಿಂಗ್ ಏನು ಬರೋದಿಲ್ಲ. ನೋಡಿಕೊಂಡು ಹಾಕ್ಕೊಳ್ಳಿ. ನೀಟಾಗಿ ಫಿನಿಶಿಂಗ್ ಹೇಗೆ ಬರುತ್ತೋ ಹಾಗೆ ನೀವು ಹಾಕ್ಕೊಳ್ಬೋದು. ಇಲ್ಲಿ ಮಾತ್ರ ನಾನು 6 ಚೈನ್ ಗ್ಯಾಪಿಗೆ 14 ಕಂಬಗಳನ್ನ ಮಾಡ್ಕೊಳ್ತೀನಿ. ಅಂದರೆ ನಮಗೆ ಸ್ಟಾರ್ಟಿಂಗು ರೌಂಡ್ ಶೇಪಲ್ಲಿ ಬರಬೇಕಿಲ್ಲಿ, ಹಾಗಾಗಿ ಸೊ ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಹಾಗೆಯೇ ಡಿಫ್ರೆಂಟಾಗೂ ಕೂಡ ಕಾಣಿಸುತ್ತೆ. ಸೀರೆಗಳಿಗೆ ಮತ್ತು ಕಿವಿ ಓಲೆ ಇಯರಿಂಗ್ಸ್ ಥರ ಹಾಕ್ಕೊಳ್ಬೋದು ಬೇಕಿದ್ರೆ. ಸೀರೆಗಳಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಒಂದು ರೌಂಡ್ ಪೂರ್ತಿಯಾಗಿ ನೀಟಾಗಿ ಹಾಕ್ಕೊಂಡು ಬರಬೇಕು. ನಾನು ಪೂರ್ತಿಯಾಗಿ ಹಾಕ್ಕೊಂಡು ಬಂದಿದ್ದೀನಿ, ನೋಡ್ತಿರ್ಬೋದು. ಇಲ್ಲಿ ಸ್ಟಾರ್ಟಿಂಗು ಫಸ್ಟ್ ಕಂಬ ಇರುತ್ತೆ ನೋಡಿ, ಫಸ್ಟ್ ಕಂಬದೊಳಗಡೆ ನಾವು ಸ್ಲಿಪ್ ನಾಟನ್ನು ಹಾಕಬೇಕು. ಫಸ್ಟು ಡಬಲ್ ಕ್ರೋಶ ಕಂಬದ ಮೇಲೆ ಹೋಲಿರುತ್ತೆ, ಅದರೊಳಗಡೆ ಸ್ಲಿಪ್ ನಾಟನ್ನು ಹಾಕಬೇಕು. ಈ ರೀತಿ ಸ್ಲಿಪ್ ನಾಟನ್ನು ಹಾಕಿದಾಗಲೇ ನಮಗೆ ಅಲ್ಲಿ ಕೆಳಗಡೆ ಜುಮ್ಕಿ ರೀತಿ ಫಾರ್ಮ್ ಆಗುತ್ತೆ, ಅಂದರೆ ರೌಂಡ್ ಶೇಪಲ್ಲಿ ಫಾರ್ಮ್ ಆಗುತ್ತೆ. ಅದಾದಮೇಲೆ ನಾನು ಒಂದು 2 ಚೈನ್ ಹಾಕ್ಕೊಂಡೆ. ಈ ರೀತಿ ಜುಮ್ಕಿ ಥರ ಅಲ್ಲಿ ಫಾರ್ಮ್ ಆಗುತ್ತೆ. ಇವಾಗ ಒಂದು 2 ಚೈನ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತೀನಿ. ಇಲ್ಲಿ ನಾನು ವೈಟ್ ಪರ್ಲ್ ಬೀಡ್ಗಳನ್ನ ತಗೊಂಡಿದ್ದೀನಿ, ಚಿಕ್ಕದಾಗಿರುವಂಥ ಮಣಿಗಳನ್ನ ತಗೊಂಡಿದ್ದೀನಿ ವೈಟ್ ಕಲರ್ದು. ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಗೋಲ್ಡಲ್ಲಿ ಮಣಿಗಳನ್ನಾದರೂ ಹಾಕ್ಕೊಳ್ಬೋದು. ಚಿಕ್ಕ ಬೀಡ್ಗಳನ್ನ 0 ಸೈಜ್ ಮಣಿಗಳನ್ನ ತಗೊಂಡಿದ್ದೀನಿ. ಇಲ್ಲೂ ಕೂಡ ಬೇಕಿದ್ರೆ ನೀವು ಚೇಂಜಸ್ ಮಾಡಿ ಹಾಕ್ಬೋದು. ಜುಮ್ಕಿ ಸ್ವಲ್ಪ ಬಿಗ್ ಸೈಜ್ ಬೇಕು ಅಂದರೆ ತ್ರಿಬಲ್ ಕ್ರೋಶ ಕಂಬನೇ ಮಾಡ್ಕೊಳ್ಬೋದು. ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. ಒಂದು ಬೀಡನ್ನ ಹಾಕ್ಕೊಂಡ್ಮೇಲೆ ಫಸ್ಟ್ ಕಂಬ ಏನಿರುತ್ತೆ ಅದ್ರ ಪಕ್ಕದಲ್ಲಿ ಅದಕ್ಕೆ ನಾನು ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ. ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಥ್ರೆಡ್ ಒಳಗಡೆ ಪಾಸ್ ಮಾಡಿಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಪಕ್ಕದಲ್ಲಿರುವಂಥ ಸೆಕೆಂಡ್ ಒಂದು ಕಂಬದ ಮೇಲೆ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಸೊ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಕಂಬದ ಮೇಲೆ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಯಾವುದೇ ಕಂಬಗಳನ್ನ ಮಿಸ್ ಮಾಡೋ ಹಾಗಿಲ್ಲ, ಎಲ್ಲ ಕಂಬದ ಮೇಲೂ ಕೂಡ ಕಂಬ ಬರುತ್ತೆ. ಹಾಗೆಯೇ ಬೀಡನ್ನ ಹಾಕ್ಕೊಂಡು ಕಂಬನ ಮಾಡಬೇಕು. ನಿಮಗೇನಾದರೂ ಅಭ್ಯಾಸ ಇಲ್ಲ ಅಂದರೆ ಸಿಂಗಲ್ ಬೀಡನ್ನೇ ತಗೊಂಡು ಹಾಕ್ಕೊಳ್ಳಿ. ಅಭ್ಯಾಸ ಇತ್ತು ಅಂದರೆ ಈ ರೀತಿ 2-3 ಬೀಡ್ಗಳನ್ನ ತಗೊಂಡು ಬೇಗನೆ ಹಾಕ್ಕೊಳ್ತಾ ಹೋಗ್ಬೋದು. ಒಂದು 14 ಮಣಿಗಳು ಬರುತ್ತೆ. ಮತ್ತು ಮೇಲ್ಗಡೆ ರಿಂಗ್ಗೆ ನಾವು ಕಂಬ ಮಾಡಿರ್ತೀವಲ್ಲ, ಆ ಕಂಬ ಮಾಡಬೇಕಿದ್ರೆ ಅಲ್ಲೂ ಕೂಡ ಬೀಡನ್ನ ಹಾಕ್ಕೊಂಡು ನೀವು ಕಂಬಗಳನ್ನ ಮಾಡ್ಕೊಳ್ಬೋದು. ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಇದರಲ್ಲಿ ತುಂಬ ಕಡೆ ಚೇಂಜಸ್ ಮಾಡೋದಿದೆ. ಪ್ಲೇನ್ ರಿಂಗಿಗಿಂತ ಇನ್ನೂ ಚೇಂಜಾಗಿ ಆರ್ಚ್ ಮಾಡ್ಕೊಳ್ಬೋದು. ನಾನು ಬರೀ ಕಂಬಗಳನ್ನ ಮಾಡಿಕೊಂಡು ಕೆಳಗಡೆ ಜುಮ್ಕಿಗಳನ್ನ ಮಾಡ್ತಾಯಿದ್ದೀನಿ. ಬೀಡನ್ನ ಹಾಕ್ಕೊಂಡು ಬೇಕಿದ್ರೆ ನೀವು ರಿಂಗಿಗೆ ಕಂಬಗಳನ್ನ ಮಾಡ್ಬೋದು. ಮತ್ತು ಈ ಡಿಸೈನ್ನ ಡಬಲ್ ಕಲರಲ್ಲೂ ಕೂಡ ಹಾಕ್ಕೊಳ್ಬೋದು. ಯಾರಿಗಾದರೂ ಡಬಲ್ ಕಲರಲ್ಲಿ ಈ ಡಿಸೈನ್ ಬೇಕು ಅಂದರೆ ಜುಮ್ಕಿ ಒಂದು ಕಲರು ಮೇಲೆ ರಿಂಗ್ ಒಂದು ಕಲರ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಪೂರ್ತಿಯಾಗಿ ಹಾಕ್ಕೊಳ್ತೀನಿ. ಒಂದು ರೌಂಡ್ ಪೂರ್ತಿಯಾಗಿ ಹಾಕ್ಕೊಂಡು ಬಂದಿದ್ದೀನಿ, ನೋಡ್ತಿರ್ಬೋದು. ಈ ರೀತಿ ಕೆಳಗಡೆ ಜುಮ್ಕಿ ಶೇಪಲ್ಲಿ ಬಂದಿರುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿರುತ್ತೆ. ನಂತರ ಇಲ್ಲಿ ಈ ಸ್ಟಾರ್ಟಿಂಗ್ ಒಂದು 2 ಚೈನ ಹಾಕಿರ್ತೀವಲ್ಲ ಅದರೊಳಗಡೆ ಲಾಕ್ ಮಾಡಬೇಕು. ಆ ಗ್ಯಾಪಲ್ಲಿ ಲಾಕ್ ಮಾಡಿದ್ರೆ ಈ ರೀತಿ ಗ್ಯಾಪ್ ಕಾಣಿಸುತ್ತೆ. ಹಾಗಾಗಿ ನಾನು ಒಂದು 2ನೇ ಚೈನ್ ಮೇಲೆ, ಅಂದರೆ ಚೈನ್ ಲೂಪ್ ಇರುತ್ತೆ, ಆ ಲೂಪ್ ಒಳಗಡೆನೇ ನಾವು ನಿಡಲ್ನ ಹಾಕಬೇಕು. 2 ಅಥವಾ 3 ಚೈನ್ ಹಾಕ್ಕೊಂಡಿರ್ತೀರಲ್ವ, ಆ ಲೂಪ್ ಒಳಗಡೆನೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಸ್ಲಿಪ್ ನಾಟನ್ನು ಮಾಡಬೇಕು. ಅದೇ ಥ್ರೆಡನ್ನು ಹಿಂದೆ ಪಾಸ್ ಮಾಡಿಕೊಂಡ್ರೆ ಸ್ಲಿಪ್ ನಾಟ್ ಆಗುತ್ತೆ. ನಂತರ ಒಂದು ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ. ಸೊ ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್, ಎಲ್ಲರೂ ಕೂಡ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಥ್ರೆಡನ್ನು ಕಟ್ ಮಾಡಿ ನಿಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ. ಅದು ಜುಮ್ಕಿ ಒಳಗಡೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು. ಈ ರೀತಿ ಡಿಸೈನ್ ಜುಮ್ಕಿ ಥರ ಕಾಣಿಸುತ್ತೆ. ಚಿಕ್ಕದಾಗಿ ಬರುತ್ತೆ ಇದು.
ಸ್ವಲ್ಪ ಬಿಗ್ ಸೈಜಲ್ಲಿ ಬೇಕು ಅಂದರೆ ಸೆಕೆಂಡ್ ಸ್ಟೆಪ್ಪು ಡಬಲ್ ಕ್ರೋಶ ಮಾಡೋದ್ನಲ್ವ, ಅದನ್ನು ಕೂಡ ನೀವು ಮತ್ತೆ ಇನ್ನೊಂದ್ಸಲ ತ್ರಿಬಲ್ ಕ್ರೋಶ ಕಂಬ ಮಾಡಿಕೊಂಡ್ರೆ ಇನ್ನೊಂಚೂರು ಬಿಗ್ ಸೈಜಲ್ಲಿ ಬರುತ್ತೆ. ಆ ಜುಮ್ಕಿ ಒಳಗಡೆ ಸ್ವಲ್ಪ ನಾನು ಗಮ್ ಹಾಕಿ ಈ ಥ್ರೆಡನ್ನು ಅಂಟಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಅದರೊಳಗಡೆ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಂಡ್ರೆ ಜುಮ್ಕಿ ರೆಡಿ ಆಗುತ್ತೆ. ಈ ರೀತಿ ಮತ್ತೆ ಸ್ಟಿಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಕಾಣಿಸುತ್ತೆ. ಈ ಮೇಲ್ಗಡೆ ಇಲ್ಲಿ ಸ್ವಲ್ಪ ಥ್ರೆಡ್ ಇತ್ತು, ಹಾಗಾಗಿ ನಾನು ಹಿಂದೆ ಗಮ್ ಹಾಕಿ ಅಂಟಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಥ್ರೆಡ್ ಇರುತ್ತಲ್ವ ಅದು. ಈ ರೀತಿ ಜುಮ್ಕಿ ಕಾಣಿಸುತ್ತೆ, ಅಂದರೆ ರಿಂಗ್ ಜುಮ್ಕಿ ಈ ರೀತಿ. ಈ ರಿಂಗಿಗೆ ನಾವು ಡಬಲ್ ಕ್ರೋಶ ಕಂಬ ಮಾಡಿದ್ದೀವಲ್ಲ, ಅದಕ್ಕೆ ಬೇಕಿದ್ರೆ ನೀವು ಸ್ಟೋನ್ ಚೈನು ಬಾಲ್ ಚೈನು ಅಂಟಿಸ್ಕೊಳ್ಬೋದು, ಅಥವಾ ಈ ರೀತಿ ಪ್ಲೇನಾಗಾದರೂ ನೀವು ಬಿಡ್ಬೋದು. ನಾನು ಸ್ಟೋನ್ ಚೈನ ಅಂಟಿಸಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಅಥವಾ ಪ್ಲೇನಾಗಾದರೂ ನೀವು ಬಿಡ್ಬೋದು, ಜಾಸ್ತಿ ಏನು ಸ್ಟೋನ್ ಚೈನು ಯಾವುದು ಬೇಡ ಅಂದರೆ ಹಾಗೇನಾದರೂ ಬಿಡ್ಬೋದು. ನನಗೆ ಈ ರೀತಿ ಏನು ಬಾಲ್ ಚೈನ್ ಇದೆ ಅದು ಜಾಸ್ತಿ ಇರಲಿಲ್ಲ, ಕಟ್ ಪೀಸ್ ಇತ್ತು, ಅದನ್ನೇ ಹಾಕಿ ಅಂಟಿಸಿ ತೋರಿಸ್ತಾ ಇದ್ದೀನಿ. ಈ ರೀತಿ ಕಟ್ ಪೀಸ್ ಇತ್ತು, ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಮ್ ಹಾಕಿ ನಾವು ಸುತ್ತ ಈ ರೀತಿ ಅಂಟಿಸ್ಕೊಳ್ಬೇಕು. ಸ್ಟೋನ್ ಚೈನ್ ಇತ್ತು ಅಂದರೆ ಅದನ್ನಾದರೂ ಅಂಟಿಸ್ಕೊಳ್ಬೋದು, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಎರಡನ್ನೂ ಕೂಡ ಅಂಟಿಸ್ಕೊಳ್ಬೋದು. ಇಲ್ಲಿ ಅಷ್ಟು ಗ್ಯಾಪ್ ಇರುತ್ತೆ, ನಾವು ಡಬಲ್ ಕ್ರೋಶ ಕಂಬ ಮಾಡಿರೋದ್ರಿಂದ ಸ್ವಲ್ಪ ಅಲ್ಲಿ ಪ್ಲೇಸ್ ಇರುತ್ತೆ. ಎರಡನ್ನೂ ಕೂಡ ಒಂದೊಂದು ರೌಂಡ್ ಬರೋ ಹಾಗೆ ಅಂಟಿಸ್ಕೊಳ್ಬೋದು, ಅಥವಾ ಈ ರೀತಿ ಬಾಲ್ ಚೈನ್ ಆದರೂ ಅಂಟಿಸ್ಕೊಳ್ಬೋದು. ಸೊ ಕಟ್ ಪೀಸ್ ಇತ್ತು, ಹಾಗಾಗಿ ಅದನ್ನೇ ಅಂಟಿಸಿ ತೋರಿಸ್ತಾ ಇದ್ದೀನಿ. ಈ ರೀತಿ ಅಂಟಿಸ್ಕೊಂಡಿದ್ದೀನಿ. ಸೊ ಈ ರಿಂಗಿಗೂ ಕೂಡ ಸೇಮ್ ಇದೇ ರೀತಿ ಅಂಟಿಸ್ಕೊಳ್ತೀನಿ. ಮತ್ತು ಆ ಜುಮ್ಕಿಗೊಂದು ಬೀಡ್ನು ಕೂಡ ಹಾಕ್ಕೊಳ್ಬೋದು. ಅಲ್ಲಿ 6 ಚೈನ್ದು ಗ್ಯಾಪ್ ಏನಿರುತ್ತೆ ಅಲ್ಲಿಗೆ ಹಾಕ್ಕೊಳ್ಬೋದು. ಮತ್ತು ಇಲ್ಲೂ ಕೂಡ ಒಂದು ಬೀಡನ್ನ ಹಾಕ್ಕೊಳ್ಬೋದು ಸ್ಟಿಚ್ ಮಾಡಬೇಕಿದ್ರೆ. ಇಲ್ಲಿ ಹೋಲ್ ಇರುತ್ತಲ್ವ, 6 ಚೈನ್ ಹೋಲು, ಅದರೊಳಗಡೆ ನಾನು ಒಂದು ಸ್ಟೋನ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿದು ಸ್ಟೋನ್ ಮಣಿನ ಹಾಕ್ಕೊಳ್ತಾ ಇದ್ದೀನಿ, ಅಥವಾ ಮಣಿನಾದರೂ ಹಾಕ್ಕೊಳ್ಬೋದು. ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್, ಹೀಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ. ಈ ಡಿಸೈನಲ್ಲಿ ತುಂಬ ಕಡೆ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. ಈ ರೀತಿ ಡಿಸೈನ್ಗಳು ಕಾಣಿಸುತ್ತೆ. ಇದು ಆರ್ಚು ನಾವು ಓಲೆ ಜುಮ್ಕಿ ರೀತಿಯಾಗಿ ನಾನು ಮಾಡಿ ಹಾಕಿ ತೋರಿಸಿದ್ನಲ್ವ, ಅದರಲ್ಲಿ ಸ್ವಲ್ಪ ಚೇಂಜಸ್ ಇದು. ರಿಂಗಿಗೆ ಕಂಬ ಮಾಡಿ ಜುಮ್ಕಿನ ಮಾಡೋದು, ಅದರಲ್ಲಾದರೆ ಓಲೆ ಜುಮ್ಕಿಲಾದರೆ ಎರಡು ಸಪ್ರೇಟಾಗಿ ಮಾಡಿ ನಾವು ಗಂಟು ಹಾಕ್ಕೊಳ್ತಿದ್ದೋ. ಇದರಲ್ಲಿ ಹಾಗೇನಿಲ್ಲ, ಪೂರ್ತಿ ಕ್ರೋಶ ವರ್ಕೇ ಇರುತ್ತೆ. ಸೊ ಜುಮ್ಕಿನನ್ನು ಸ್ವಲ್ಪ ಬಿಗ್ ಸೈಜ್ ಆದರೂ ಮಾಡ್ಕೊಳ್ಬೋದು, ಚಿಕ್ಕದಾಗಾದರೂ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ. ಸೀರೆಗಳಿಗೂ ಕೂಡ, ಸೀರೆ ಪಲ್ಲುಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೀರೆ ಮ್ಯಾಚಿಂಗ್ ಯಾವ ಕಲರ್ ಇರುತ್ತೋ ಆ ಕಲರಲ್ಲಿ ನೀವು ಹಾಕ್ಕೊಳ್ಬೋದು. ಸ್ವಲ್ಪ ದೂರದಲ್ಲೂ ಹಾಕ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪ್ರೈಸ್ ಬಂದು ಇದಕ್ಕೆ ಒಂದು 800-900 ಅರೌಂಡ್ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ಥ್ರೆಡ್ ವರ್ಕ್ ಜಾಸ್ತಿ ಇರುತ್ತಲ್ವ, ಹಾಗಾಗಿ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಸ್ಟೋನ್ ಚೈನ್ ಬಾಲ್ ಚೈನ್ ಯಾವುದು ಬೇಡ ಅನ್ನೋರು ಬೀಡ್ಗಳನ್ನ ಹಾಕ್ಕೊಂಡು ಕೂಡ ಈ ಡಿಸೈನ್ನ ಹಾಕ್ಕೊಳ್ಬೋದು. ಹಾಗೆಯೇ ಸೀರೆಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಹೊಸಬ್ರಾಗಿದ್ದರೆ, ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ತುಂಬ ಚೆನ್ನಾಗಿ ಕಾಣಿಸುವಂಥ ಡಿಸೈನು ಸೀರೆ ಪಲ್ಲುಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೇನು ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.